Hello, dear students. So, today we are going to learn another interesting lesson, that is electricity. So, I hope you all heard about the word electricity. So, because we are all using electricity in our houses for various purpose. So, you know that we cannot imagine the life without electricity today. ಕರೆಂಟ್ ಇಲ್ಲ ಅಂದರೆ, ಎಲೆಕ್ಟ್ರಿಕ್ ಪವರ್ ಇಲ್ಲ ಅಂದರೆ ಆ ಲೈಫನ್ನು ಇಮ್ಯಾಜಿನ್ ಮಾಡ್ಕೊಳೋದಕ್ಕೂ ಸಾಧ್ಯ ಇಲ್ಲ ನಮಗಿವತ್ತು. ಸೊ ನಿಮಗೆ ಗೊತ್ತಾಗುತ್ತೆ ಒಂದಿನ ಕರೆಂಟ್ ಹೋದರೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಕರೆಂಟ್ ಇಲ್ಲವೇ ಇಲ್ಲ, ಒಂದಿನ ಫುಲ್, ಒಂದೆರಡು ದಿನ ಬರಲೇ ಇಲ್ಲ ಕರೆಂಟ್ ಅಂತಂದರೆ ಎಷ್ಟು ಸಮಸ್ಯೆ ಆಗುತ್ತೆ. ಆವಾಗ ನಿಮ್ಗೆ ಅದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ ದಿಸ್ ಲೆಸನ್, ಹೌ ಎಲೆಕ್ಟ್ರಿಸಿಟಿ ವರ್ಕ್ಸ್ ಆ್ಯಂಡ್ ವಾಟ್ ಆರ್ ದ ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಸಿಟಿ and how it behaves, ಅದ್ರ ಬಗ್ಗೆ ನಮಗೊಂದಿಷ್ಟು ನಾಲೆಡ್ಜ್ ಬೇಕಾಗುತ್ತೆ in the age of this for future studies also. So in this lesson we are getting some knowledge, basic knowledge about the electricity. So let us start with the introduction of electricity. So I hope you all remember this scientist. Can you name this scientist? In scientist ನೋಡಿದ್ದೀರಾ ನೀವು? So some of the students can identify this scientist. Yes, the name of the scientist is Thomas Edison. What is his invention? ಇವರ ಇನ್ವೆನ್ಷನ್ ಏನು ಮಾಡಿದ್ರು ಥಾಮಸ್ ಎಡಿಸನ್? ಈಗಾದರೂ ಆನ್ಸರ್ ಹೇಳ್ಬೋದು ನೀವು. ವಾಟ್ ಈಸ್ ದ invention from the Thomas Edison? Very famous. He was the very famous scientist. So he is meant for ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಎಷ್ಟೋ ಸಾವಿರಾರು ಬಾರಿ ಇವರು ಪ್ರಯತ್ನ ಪಟ್ಟು ಕೊನೆಗೆ ಒಂದು ಇನ್ವೆನ್ಷನ್ನ ಮಾಡ್ತಾರೆ. ವಾಟ್ ಇಸ್ ದಟ್ ಇನ್ವೆನ್ಷನ್? ಸೊ ಇನ್ ದ 1879 the famous scientist Thomas Alva Edison invented the electric bulb. So he is the man who is responsible for light at night also. ನಾವು ರಾತ್ರಿ ಹೊತ್ತು ಈ ರೀತಿ ಲೈಟ್ ಬೆಳಗೋದಕ್ಕೆ, ಲೈಟ್ ಉರಿಯೋದಕ್ಕೆ ಏನು ಕಾರಣ? ಥಾಮಸ್ ಎಡಿಸನ್. he was invented the bulb. And the electricity is also used for various purposes like air conditioner, water heater, fan, TV, and the laser light and the torches. All those devices, they are the electric gadgets which are used by the electric power or electricity. So these are all the basic information we are getting now. So such a important thing in our life electricity is. So let us see how it works and what is present inside the electricity. That one we are going to learn here. So electricity is of two types, dear students. One is static electricity, another one is dynamic electricity. So in this lesson we are going to learn about the dynamic electricity. Now ಓದ್ತಾ ಇರೋದು ಈ ಲೆಸನಲ್ಲಿ ಡೈನಮಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ. ಬಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಆಲ್ಸೋ. ವಾಟ್ ಇಸ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ? ಸೊ electricity, that is nothing but it's a moving of the electrons. Electrons are moving from one place to the another place. That one we are going to discuss later. But static electricity means constant. There is no movement, but also it is having electricity. It can attract something, it can pass the electricity. So ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ, ಏನೋ ಒಂದು ಟವಲ್ ಕಟ್ಕೊಂಡು ಈ ಫೈಬರ್ ಚೇರಿಗೆ ಜೋರಾಗಿ ಟವಲ್ ಹೊಡೆದ್ರೆ ಅದ್ಮೇಲೆ ಕುತ್ಕೊಂಡ ತಕ್ಷಣ ಕರೆಂಟ್ ಹೊಡೆದಂಗೆ ಆಗುತ್ತೆ. ಆಮೇಲೆ ನೀವು ಸ್ಟ್ರಾ ತಗೊಳ್ರಿ, ಎರಡು ಸ್ಟ್ರಾ ತಗೊಂಡು, ಅಂದರೆ ಇದು ಕುಡಿತೀವಲ್ಲ, ಏನು ಎಳ್ನೀರು ಕುಡಿತೀವಲ್ಲ, ಆ ಸ್ಟ್ರಾ ಬರುತ್ತೆ, ಜ್ಯೂಸ್ ಕುಡಿತೀವಲ್ಲ ಸ್ಟ್ರಾ, ಆ ಎರಡು ಸ್ಟ್ರಾನ ತಗೊಂಡು ಚೆನ್ನಾಗಿ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದೋ ಒಂದು ಪೇಪರ್ ತಗೊಂಡು ಉಜ್ರಿ, ಅದನ್ನು ಎರಡನ್ನೂ ಉಜ್ರಿ. ಇವತ್ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಎರಡು ಸ್ಟ್ರಾನ ಉಜ್ಜಿ ಅದನ್ನು ಒಂದು ಗುಂಪಿನಿಗೆ ಸಿಕ್ಸ್ಕೊಂಡು ಅದನ್ನು ಒಂದಕ್ಕೊಂದು ಹಿಡ್ಕೊಳ್ತಾ ಹೋದರೆ ಅದೇನಾಗುತ್ತೆ, ಒಂದು ಸರಿ ಅಟ್ರಾಕ್ಟ್ ಆಗುತ್ತೆ, ಒಂದು ಸರಿ ರಿಪೆಲ್ ಆಗುತ್ತೆ, ದೂರ ಹೋಗುತ್ತೆ, ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ. ಇನ್ನು ನೀವು ಅದನ್ನು ಒಂದು ಚಿಕ್ಕ ಪೇಪರ್, ನೀವು ಕೂಂಬಿರತ್ತಲ್ಲ, ತಲೆ ಬಾಚ್ಕೊಳ್ತೀವಲ್ಲ ಬಾಚಣಿಗೆ,
ಸೊ ಅದನ್ನು ನೀವು ತಲೆ ಬಾಚಿಕೊಂಡು ಚಿಕ್ಕ ಪೇಪರ್ಸಿಗೆ ಪೇಪರ್ ಸ್ಟ್ರಿಪ್ಸ್ನ ಹಾಕೊಂಡು ಅದಕ್ಕೆ ಅದ್ರ ಹತ್ರ ತಗೊಂಡಿದ್ರೆ ಆ ಪೇಪರ್ ಸ್ಟ್ರಿಪ್ ಎಲ್ಲ ಆ ಕೂಮ್ಗೆ ಅಂಟ್ಕೊಳತ್ತೆ. ಸೊ ಈ ಥರ ಏನು ಫ್ರಿಕ್ಷನಿಂದ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ಸನ್ನು ಪಡ್ಕೊಳತ್ತೆ ಯಾವುದು ಮೆಟೀರಿಯಲ್. ಸೊ ಅದರಿಂದ ಪೇಪರ್ ಸ್ಟ್ರಿಪ್ಸ್ಗಳು ಅಂಟ್ಕೊಳತ್ತೆ. ಸೊ ಈ ಥರದ ಎಲೆಕ್ಟ್ರಿಸಿಟಿಯನ್ನು ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದರಲ್ಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಸೊ ದಟ್ ಈಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ಫಾರ್ ಯು ಅಬೌಟ್ ದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. So let us know about the dynamic electricity. So it is very important in our life for dynamic electricity. Nothing but it's a moving electric charges. What is moving electric charges? Nothing but what is electric charges? We have to know. So that is the important word for our lesson today. Our lesson is an important word. Yaudu? Electric charges. What is electric charges? We have to learn. So there are two types of electric charges. One is positive charge and the one is negative charge. So how it behaves? Electric charges is of two types, positive and negative. It exactly behaves like a magnet. So magnet is two poles, north and south pole. If same poles are repel each other and the unlike poles are attract each other. ಬೇರೆ ಬೇರೆ ಪೋಲ್ಸ್ ಇದ್ರೆ ರಿಪೆಲ್ ಆಗುತ್ತೆ, ದೂರ ದೂರ ಹೋಗುತ್ತೆ. ಸೇಮ್ ಪೋಲ್ಸ್ ಇದ್ರೆ ಬೇರೆ ಬೇರೆ ಪೋಲ್ಸ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲೂ ಕೂಡ ಹಂಗೇನೆ ಸೇಮ್ ಚಾರ್ಜಸ್ ಇತ್ತು ಅಂದ್ರೆ ರಿಪೆಲ್ ಆಗುತ್ತೆ. ನೋಡ್ರಿ, ಪಾಸಿಟಿವ್ ದೂರ ದೂರ ಹೋಗಿದೆ, ನೆಗೆಟಿವ್ ದೂರ ದೂರ ಹೋಗಿದೆ, ಸೇಮ್ ಚಾರ್ಜಸ್. ಬಟ್ ಪಾಸಿಟಿವ್ ನೆಗೆಟಿವ್ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಆಗಿದೆ. ಸೊ ಈ ಥರ ಹೇಗೆ ಮ್ಯಾಗ್ನೆಟಲ್ಲಿ ಪೋಲ್ಸ್ಗಳು ರಿಯಾಕ್ಟ್ ಮಾಡುತ್ತೋ ಹಾಗೇನೆ ಬಿಹೇವ್ ಮಾಡುತ್ತೋ ಹಾಗೇನೆ ಎಲೆಕ್ಟ್ರಿಸಿಟಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಇರುತ್ತೆ. ಅವುಗಳನ್ನ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಅವುಗಳೇನೆ ಮೂವಿಂಗ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಮೂವಿಂಗ್. So the moving charges, positive and negative, they behave like a magnetic poles. So positive charge repel each other, negative charge repel each other. Andre same charges are repel each other, and the unlike charges, that means positive negative charges are attract each other. So dear students, we are learning about the introduction to the electricity. So ದ ಚಾರ್ಜ್ ಕ್ಯಾರಿ, ಈ ಚಾರ್ಜ್ಗಳನ್ನು ತಗೊಂಡು ಹೋಗೋರು ಯಾರು? ಒಂದು ಆಟಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ನಾವು 9th ಸ್ಟ್ಯಾಂಡರ್ಡಲ್ಲಿ. ದೇರ್ ಆರ್ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಇನ್ ದಟ್ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಸೊ ಯು ನೋ ದಟ್ ಪಾಸಿಟಿವ್ ಚಾರ್ಜಸ್ ಆರ್ ದ ಪ್ರೋಟಾನ್ಸ್ ಕ್ಯಾರಿಯರ್ and the negative charges are carried by electrons. Positive charge is carried by protons and negative charges are carried by electrons. So if you coming to the metals, you know that metal is a good conductor of electricity because the charges are moving in the metals. But whereas non-metals are bad conductor of electricity, the charges are not moving in that. That's why. So how light glows when electricity is passed to the bulb. So we have a tube light here. How it glows? By moving the electrons. By moving the electrons, the charges bulb can glow. So look at the picture. So electrons are moving from one place to the another place and the light glows. So that's why it is called as electric current. So the word itself says that electric current means flowing, something is flowing. Water current, air current. So air is flowing, it is called air current. Water is flowing, it is called as water current. Here is electric current means electron is flowing, that's why it is called as electric current. So it responsible for glowing of the bulb. So ಇಲ್ಲಿ ಎಲೆಕ್ಟ್ರಾನ್ನ ಕ್ಯಾರಿ ಮಾಡೋರಂತು ಅಂದರೆ ಎಲೆಕ್ಟ್ರಾನ್ನ ತಗೊಂಡೋಗಿ ಕೊಡುವಂಥವ್ರು ಯಾರಪ್ಪ ಅಂತಂದರೆ ಐದರ್ ಕಾಪರ್ ಆರ್ ಅಲ್ಯೂಮಿನಿಯಂ. ಯು ನೋ ದಟ್ ವಿ ವರ್ ಸ್ಟಡಿಡ್ ಇನ್ ದ metals and non-metals lesson. So copper and aluminum are the good conductor of electrons or electric current. So that's why copper or aluminum are the electron carrier. So how it moving? ಯಾಕೆ ಮೂವ್ ಆಗ್ತಾ ಇದೆ? ಸೊ ನೋಡ್ರಿ, ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಫಾರ್ ಅಸ್ ಇನ್ ದ ಎಲೆಕ್ಟ್ರಿಸಿಟಿ ಲೆಸನ್. ಸೊ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇದೆ, ಓಕೆ. ಹೌ ಇಟ್ ಈಸ್ ಮೂವಿಂಗ್? ವೈ ಇಟ್ ಶುಡ್ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್? ಲೆಫ್ಟಿಂದ ರೈಟ್ಗೆ ಯಾಕೆ ಮೂವ್ ಆಗಬೇಕು ಅಲ್ವಾ? ಯಾಕೆ ಮೂವ್ ಆಗಬೇಕು? ಸೊ ಯು ಜಸ್ಟ್ ಇಮ್ಯಾಜಿನ್ ದ ಎಲೆಕ್ಟ್ರಾನ್ಸ್ ಲೈಕ್ ಎ ವಾಟರ್. ನಾನು ಇಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ ನಿಮಗೆ. ಎಲೆಕ್ಟ್ರಾನ್ಸನ್ನು ವಾಟರ್ ಅಂತ ಕನ್ಸಿಡರ್ ಮಾಡಿರಿ, ನೀವು ಅಂದ್ಕೊಳ್ರಿ. ಆ್ಯಂಡ್
ಅಲ್ಯೂಮಿನಿಯಂ ಕಾಪರ್ ವೈರ್ ಇದೆಯಲ್ಲ ಅದನ್ನ ಒಂದು ಪೈಪ್ ಅಂತ ಅನ್ಕೊಡ್ರಿ. ಈಗ ಪೈಪಲ್ಲಿ ನೀರು ಹೋಗ್ತಾ ಇರತ್ತಲ್ಲ ಹಾಗೆ. ಸೊ ಪೈಪನ್ನು ನಾವು ಕಾಪರ್ ಅಲ್ಯೂಮಿನಿಯಂ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಬಹುದು. ಆ್ಯಂಡ್ ಎಲೆಕ್ಟ್ರಾನ್ಸನ್ನು ಅದರಲ್ಲಿ ಪೈಪ್ ಒಳಗಡೆ ಹರಿತಾ ಇರ್ತಕ್ಕಂತಹ ವಾಟರ್ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ರಿ. ಇಟ್ ಈಸ್ ವೆರಿ ಮಚ್, ದ ಕಂಪ್ಯಾರಿಸನ್ ಇಸ್ ವೆರಿ ಮಚ್ ಸೂಟಬಲ್ with electric current, water and pipe, and electrons and the copper wire. ಸೊ ಒಂದು ಪೈಪ್ ಇದೆ ನಮ್ಮ ಹತ್ರ, ಪೈಪ್ ಒಳಗಡೆ ನಾನು ನೀರು ಪಾಸ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಹೋಗುತ್ತಾ ಅದು? ಐದರ್ ಇಟ್ ರಿಕ್ವೈರ್ ದ ಪ್ರೆಷರ್ ಆರ್ ಇಟ್ ಶುಡ್ ಬಿ ಫ್ರಮ್ ಅಪ್ ಸ್ಟೇರ್ಸ್ ಟು ದ ಡೌನ್ ಸ್ಟೇರ್, upper side to the down. It should be moving from upper side to the downer side. That gravitational force act on the water, it moving from up to the down. ಅಲ್ವಾ? ಐದರ್ ಇಟ್ ರಿಕ್ವೈರ್ ಎನರ್ಜಿ ಸೋರ್ಸ್, ದಟ್ ಈಸ್ ಮೋಟರ್. ವಾಟರ್ನ ಪಂಪ್ ಮಾಡುವಂಥ ಒಂದು ಮೋಟರ್ ಬೇಕಾಗುತ್ತೆ ನಮಗೆ. ಆವಾಗ ಎನರ್ಜಿ ಕೊಟ್ಟರೆ ವಾಟರ್ ಮೂವ್ ಆಗುತ್ತೆ ಪೈಪಲ್ಲಿ. ಹಾಗೇನೆ ಇಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಕಾಪರ್ ಮತ್ತು ಅಲ್ಯೂಮಿನಿಯಂ ವೈರಲ್ಲಿ ಇರುತ್ತೆ, ಆದರೆ ಅದು ನಿಂತ್ಕೊಂಡಿರುತ್ತೆ. ಆದರೆ ಅದು ಮೂವ್ ಆಗಬೇಕು ಅಂದರೆ ನಾವು ಅದಕ್ಕೆ ಏನು ಕೊಡಬೇಕು? ಎನರ್ಜಿಯನ್ನು ಕೊಡಬೇಕು. ಗೊತ್ತಾಗ್ತಿದೆಯಾ? ಸೊ ಈಗ ನಾವು ಎರಡು ವಾಟರ್ ಬಾಟಲ್ನ ಇಟ್ಕೊಳ್ಳೋಣ. ಎರಡು ವಾಟರ್ ಬಾಟಲ್ ಇಟ್ಕೊಂಡು ಎರಡೂ ವಾಟರ್ ಬಾಟಲ್ನ ಕೆಳಗಡೆ ಹೋಲ್ ಮಾಡಿ ಎರಡನ್ನು ಕನೆಕ್ಟ್ ಮಾಡೋಣ. ಎರಡು ವಾಟರ್ ಬಾಟಲ್ನ ಕನೆಕ್ಟ್ ಮಾಡೋಣ ಒಂದು ಪೈಪ್ನ ಹಾಕಿ. ಸೊ ಒಂದು ವಾಟರ್ ಬಾಟಲಲ್ಲಿ ಫುಲ್ ಫಿಲಪ್ ಮಾಡೋಣ ವಾಟರ್ನ, ಇನ್ನೊಂದು ವಾಟರ್ ಬಾಟಲಲ್ಲಿ ಹಾಫ್ ಫಿಲಪ್ ಮಾಡೋಣ ವಾಟರ್ನ. ಸೊ ಐ ಹ್ಯಾವ್ ಅ ವಾಟರ್ ಬಾಟಲ್ ಹಿಯರ್. ಸೊ ಲುಕ್ ಅಟ್ ದ ವಾಟರ್ ಬಾಟಲ್. ಸೊ ಇದೇ ಥರದ ಇನ್ನೊಂದು ವಾಟರ್ ಬಾಟಲ್ನ ತಗೊಳ್ಳೋಣ. ಓಕೆನಾ? ಎರಡೂ ಕಾಪರ್ ವೈರ್ ವಾಟರ್ ಬಾಟಲ್ಗೆ ನಾವು ಪೈಪ್ ಕನೆಕ್ಟ್ ಮಾಡಿ ಒಂದರಲ್ಲಿ ಫುಲ್ ವಾಟರ್ನ ಹಾಕೋಣ, ಇನ್ನೊಂದರಲ್ಲಿ ಇಲ್ಲಿ ಪೈಪ್ ಕನೆಕ್ಟ್ ಮಾಡಿದ್ವಿ. ಇನ್ನೊಂದು ವಾಟರ್ ಬಾಟಲ್ ಇದೆ ಇಲ್ಲಿ. ಸೊ ಇಲ್ಲಿ ಪೈಪ್ ಕನೆಕ್ಟ್ ಮಾಡಿದ್ವಿ. ವಾಟರ್ ಯಾವ ಕಡೆಯಿಂದ ಯಾವ ಕಡೆಗೆ ಪಾಸ್ ಆಗುತ್ತೆ, ಯಾವ ವಾಟರ್ ಬಾಟಲಿಂದ ಯಾವ ಕಡೆಗೆ ವಾಟರ್ ಪಾಸ್ ಆಗುತ್ತೆ, ಮತ್ತು ಯಾಕೆ ಪಾಸ್ ಆಗುತ್ತೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸೊ ವಾಟರ್ ಜಾಸ್ತಿ ವಾಟರ್ ಇರುವಂಥ ಕಡೆಯಿಂದ ಇನ್ನೊಂದು ಕಡಿಮೆ ವಾಟರ್ ಇರುತ್ತಲ್ಲ ಆ ಕಡೆಗೆ ಪಾಸ್ ಆಗುತ್ತೆ. ಅಂದರೆ ಎಲೆಕ್ಟ್ರಾನ್ಸ್ಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ, ಅಂದರೆ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ ಪ್ರೆಷರ್ ಕಡಿಮೆ ಇರೋದ್ರ ಕಡೆಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಪ್ರೆಷರ್ನ ಈಗ ಎಲೆಕ್ಟ್ರಾನ್ಸ್ಗಳು ಈಗ ನೋಡ್ರಿ, ದೇ ಆರ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ದ ರೈಟ್. ವೈ ದೇ ಆರ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್? ನಾವು ಇಲ್ಲಿ ಆ ಥರ ಇಲ್ಲಿ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡ್ತೀವಿ. ಯಾರಪ್ಪ ಇಲ್ಲಿ ಪ್ರೆಷರ್ ಅಂತ ಅಂದರೆ ದ ಟ್ರಾನ್ಸ್ಫಾರ್ಮರ್. ನೀವು ನೋಡಿದ್ದೀರ, ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ? ಈ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಎಲೆಕ್ಟ್ರಾನ್ಸ್ನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅವರ್ ಹೌಸಸ್. ಸೊ ಇಲ್ಲಿ ಟಾರ್ಚಸ್ಗಳಲ್ಲಿ ಈ ಪ್ರೆಷರ್ನ ಸೆಲ್ಸ್ಗಳು ಕ್ರಿಯೇಟ್ ಮಾಡ್ತವೆ. ಸೊ ಇವುಗಳನ್ನು ನಾವು ಡೈನಮಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಡೈನಮಿಕ್ ಎಲೆಕ್ಟ್ರಿಸಿಟಿ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಥ್ರೂ ಎ ಕಂಡಕ್ಟರ್ ಇನ್ ಒನ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಚಾರ್ಜಸ್ಗಳು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅದನ್ನು ನಾವು ಡೈನಮಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಆರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಸಿಟಿ. ಸೊ in this lesson we are going to learn what are all the concepts present in the electricity, basic concepts present in the electricity, and what are the formulas, many technical concepts, technical terms we are going to learn in this lesson. Very interesting lesson, dear students. Let us start the lesson. So electric current ಅಂತಂದರೆ the flow of electrons through a conductor. ಒಂದು ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾನು ಅವಾಗಲೇ ಹೇಳಿದೆ. ಅಂದರೆ ಏನು ಅಂತ ಅವಾಗಲೇ ಹೇಳಿದ್ದೀನಿ. ಫ್ಲೋಯಿಂಗ್ ಕರೆಂಟ್ ಅಂದರೆ ಫ್ಲೋಯಿಂಗ್, ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋಯಿಂಗ್. ಇಫ್ ಇಟ್ ಈಸ್ ವಾಟರ್ ಇಸ್ ಫ್ಲೋಯಿಂಗ್, ಇಟ್ ಇಸ್ ಕಾಲ್ಡ್ ಆಸ್ ವಾಟರ್ ಕರೆಂಟ್. ಸೊ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಎ ಕಂಡಕ್ಟರ್. ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಸೊ ಅದನ್ನು ಫ್ಲೋ ಆಗೋ ಹಾಗೆ ಮಾಡೋದಕ್ಕೆ ಒಂದು ಡಿವೈಸ್ ಬೇಕು ನಮಗೆ. ಇಲ್ಲಿ ಸೆಲ್ಲನ್ನು ಯೂಸ್ ಮಾಡ್ತೀವಿ, ನಾನು ಆವಾಗಲೇ ಹೇಳಿದೆ. ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ ಮತ್ತು ಸೆಲ್ಲನ್ನು ಯೂಸ್ ಮಾಡ್ತೀವಿ. ದಟ್ ಹೆಲ್ಪ್ಸ್ ಟು ಮೂವ್ ದ ಫ್ಲೋ ಆರ್ ಹೆಲ್ಪ್ಸ್ ಟು ಫ್ಲೋ ದ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಆರ್ you have to remember, dear students, one more thing, that is the electrons flowing from always the electrons are flowing from negative to the positive terminal. ನೆಗೆಟಿವ್ ಇಂದ ಪಾಸಿಟಿವ್ಗೆ ಮೂವ್ ಆಗುತ್ತೆ. ಗೊತ್ತಾಗತ್ತಾ? ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಟರ್ಮಿನಲಿಂದ, ಈಗ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಎಂಡ್ ಇರುತ್ತೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಮೂವ್ ಆಗುತ್ತೆ ಎಲೆಕ್ಟ್ರಾನ್ಸ್ಗಳು ಯಾವಾಗಲೂ. ಯು ಹ್ಯಾವ್ ಟು ರಿಮೆಂಬರ್, ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. Whereas the electric current flow from positive to negative terminal.
ಸೊ ದಿಸ್ ಇಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ಅದನ್ನೇ ನಾವು ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಫ್ಲೋ ಆಗೋದು ಗೊತ್ತಾಗತ್ತಾ? ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದು ಪಾಸಿಟಿವ್ ಟು ನೆಗೆಟಿವ್. ರಿಮೆಂಬರ್, ಡೋಂಟ್ ಕನ್ಫ್ಯೂಸ್ ಪಾಸಿಟಿವ್ ಟು ನೆಗೆಟಿವ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋವಂಥದ್ದು. ಬಟ್ ಎಲೆಕ್ಟ್ರಾನ್ಸ್ ಫ್ಲೋ ಆಗೋವಂಥದ್ದು ನೆಗೆಟಿವ್ ಟು ಪಾಸಿಟಿವ್. ಯು ಹ್ಯಾವ್ ಟು ರಿಮೆಂಬರ್. ಗೊತ್ತಾಗ್ತಿದೆಯಾ? ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಕ್ಸ್ಪ್ರೆಸ್ಡ್. ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಏನಪ್ಪ ಅಂತಂದರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಥ್ರೂ ಎ ಕಂಡಕ್ಟರ್. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಥ್ರೂ ಎ ಕಂಡಕ್ಟರ್. ದ ಕ್ವಾಂಟಿಟಿ ಆಫ್ ಚಾರ್ಜ್ ಆರ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಇನ್ ಯೂನಿಟ್ ಟೈಮ್. ಸೊ ಇದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಫಸ್ಟಿಗೆ ಹೇಳಿದ್ದು ಅದು ಸಿಂಪಲ್ ವರ್ಡ್ ಇಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಥ್ರೂ ಎ ಕಂಡಕ್ಟರ್. ಬಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಅದು ಚಾರ್ಜಸ್ಗಳು ಫ್ಲೋ ಆಗ್ತವೆ. ಚಾರ್ಜಸ್ ಅಂದರೆ ಎಲೆಕ್ಟ್ರಾನ್ಸ್ಗಳು. ಗೊತ್ತಾಗ್ತಿದೆಯಾ? ಸೊ ಈ ಚಾರ್ಜಸ್ಗಳನ್ನು ನಾವು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೀವಲ್ಲ, ಅದನ್ನು ನಾವು ಕ್ಯೂ ಅಂತ ಸಿಂಬಲೈಸ್ ಮಾಡ್ತೀವಿ. ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು 2 ಟರ್ಮ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕನ್ಫ್ಯೂಸ್ ಆಗ್ತೀರಾ ನೀವು? ಕನ್ಫ್ಯೂಸ್ ಆಗಬಾರ್ದು. ಒಂದು ಸಿಂಬಲ್, ಇನ್ನು SI ಯೂನಿಟ್. ಎರಡಕ್ಕೂ ಕನ್ಫ್ಯೂಸ್ ಆಗ್ತೀರಾ ನೀವು. ಸಿಂಬಲ್ನ ಯೂಸ್ ಮಾಡ್ತೀವಿ ಮತ್ತು SI ಯೂನಿಟ್ನ ಯೂಸ್ ಮಾಡ್ತೀವಿ. ಗೊತ್ತಾಗತ್ತಾ? ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದೆ ನೋಡ್ರಿ. ಎಲೆಕ್ಟ್ರಿಕ್ ಕರೆಂಟ್ಗೆ ನಾವು ಅಲ್ಲೊಂದು ಸಿಂಬಲ್ ಯೂಸ್ ಮಾಡಿದ್ದೀವಿ, ಅದು I. ಗೊತ್ತಾಗತ್ತಾ? ಎಲೆಕ್ಟ್ರಿಕ್ ಕರೆಂಟ್ಗೆ ಸಿಂಬಲ್ ಏನಪ್ಪ ಅಂದರೆ I. ಓಕೆನಾ? ಅದೇ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡುವಂಥ SI ಯೂನಿಟ್ ಯಾವುದಪ್ಪ ಅಂದರೆ ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟ್ನ ಸಿಂಬಲ್ ಏನಪ್ಪ ಅಂತಂದರೆ I ಇಲ್ಲಿದೆ. ಓಕೆ. ಬಟ್ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ SI ಯೂನಿಟ್ ಯಾವುದಪ್ಪ ಅಂತಂದರೆ ಆಂಪಿಯರ್. ಸೊ SI ಯೂನಿಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಸಿಂಬಲ್. ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಚಾರ್ಜ್ ಅಂತ ಹೇಳಿದೆ ನಾನು. ಎಲೆಕ್ಟ್ರಿಕ್ ಚಾರ್ಜ್ನ ಸಿಂಬಲ್ Q. ಓಕೆನಾ? ಆ್ಯಂಡ್ ದ SI ಯೂನಿಟ್ ಟು ಮೆಜರ್ ದ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕೂಲಮ್. Capital letter C you have to remember. So by starting this lesson you have to make a table for physical quantities. First column physical quantities like electric charge and the symbol and SI unit. 3 column physical quantity, symbol and SI unit. Physical quantity electric charge, symbol Q and the SI unit is coulomb. Physical quantity alli electric current, symbol I and the SI unit is A or ampere. ಗೊತ್ತಾಗತ್ತಾ? ಸೊ ಈ ಥರ ಒಂದು ಟೇಬಲ್ ಮಾಡ್ಕೊಳ್ತಾ ಹೋಗ್ರಿ. ಈ ಥರ ಬಹಳಷ್ಟು ಫಿಸಿಕಲ್ ಕ್ವಾಂಟಿಟೀಸನ್ನ ನಾವು ಈ ಲೆಸನಲ್ಲಿ ಓದ್ತೀವಿ. ಅವುಗಳಿಗೆ ಸಿಂಬಲ್ಸ್ ಕೂಡ ಇರುತ್ತೆ ಆ್ಯಂಡ್ SI ಯೂನಿಟ್ ಕೂಡ ಇರುತ್ತೆ. ಹಾಗಾಗಿ ನೀವು ಸಿಂಬಲ್ಸ್ನ SI ಯೂನಿಟ್ ಜೊತೆಗೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ನಾನು ಕ್ಲಾರಿಫಿಕೇಶನ್ನ ಕೊಡ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ಚಾರ್ಜ್ಗಳು ಒನ್ ಎಂಡಲ್ಲಿ ಪಾಸ್ ಆಗ್ತವೆ, ಒನ್ ಎಂಡಿಂದ ಒನ್ ಎಂಡ್ಗೆ ಪಾಸ್ ಆಗ್ತವೆ, ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ವೈರ್. ನನ್ನ ಹತ್ರ ಈಗ ಇಲ್ಲೊಂದು ವೈರ್ ಇದೆ ಅಂತ ಅಂದ್ಕೊಡ್ರಿ. ಸೊ ಲುಕ್ ಅಟ್ ದಿಸ್. ಇಲ್ಲೊಂದು ವೈರ್ ಇದೆ ನನ್ನ ಹತ್ರ. ಸೊ ಈ ವೈರ್ ಇಲ್ಲಿಂದ ಇಲ್ಲೊಂದು ಪಾಯಿಂಟ್ ಇದೆ, ಇದೊಂದು ಪಾಯಿಂಟ್ ಅಥವಾ ಇದೊಂದು ಪಾಯಿಂಟ್ ಅಂತ. ಇಲ್ಲಿಂದ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇದೆ. 1 ಸೆಕೆಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಮೂವ್ ಆಗುತ್ತೆ, ಅದನ್ನು ನಾವು ಎಷ್ಟು ಚಾರ್ಜಸ್ಗಳು ಮೂವ್ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಟು ಮೆಜರ್ ದ electric current we are using the formula that is I is equal to Q by T. I is equal to Q by T. I means electric current, Q means quantity of charges, T means time taken. So in a given time or in a unit time, in 1 second, in 1 minute, how many charges can flow through a conductor? That is called as electric current. The rate of flow of charges through a conductor or the quantity of charge flowing through a conductor in a unit time. So the SI unit for electric charge is coulomb, and 1 coulomb andre estappa anta andre that is 6 into 10 to the power of 18 electrons. 6 into 10 to the power of 18 electrons. ಗೊತ್ತಾಗ್ತಿದೆಯಾ? ಇಷ್ಟು ಎಲೆಕ್ಟ್ರಾನ್ಸ್ಗಳು 6 ಮುಂದೆ 18 ಸೊನ್ನೆ ಹಾಕಿದರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೋ ಅಷ್ಟು ಎಲೆಕ್ಟ್ರಾನ್ಸ್ನ ಸೇರಿಕೊಂಡು ನಾವು 1 ಕೂಲಮ್ ಚಾರ್ಜ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? 1 ಕೂಲಮ್ ಚಾರ್ಜ್ ಅಂದರೆ ಎಷ್ಟು ಅಂತ ಗೊತ್ತಾಗ್ತಿದಲ್ವ? 6 into 10 to the power of 18 ಎಲೆಕ್ಟ್ರಾನ್ಸ್ಗಳು
ಸೇರಿಸ್ಕೊಂಡು ಆ ಗುಂಪನ್ನು 6 × 10⁻18 ಎಲೆಕ್ಟ್ರಾನ್ಸ್ಗಳ ಗುಂಪನ್ನು ನಾವು 1 ಕೂಲಮ್ ಚಾರ್ಜ್ ಹೋಗ್ತಾ ಇದೆ, ಅಷ್ಟು ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇದೆ ಅಂದರೆ 1 ಕೂಲಮ್ ಚಾರ್ಜ್ ಹೋಗ್ತಾ ಇದೆ ಅಂತ. ಆ ಥರ 1 ಸೆಕೆಂಡಲ್ಲಿ ಎಷ್ಟು ಕೂಲಮ್ ಚಾರ್ಜ್ಗಳು ಹೋಗ್ತಾವೋ ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅದನ್ನು 1 ಆಂಪಿಯರ್, 1 ಸೆಕೆಂಡಲ್ಲಿ 1 ಕೂಲಮ್ ಚಾರ್ಜ್ ಹೋದ್ರೆ ಅದನ್ನು 1 ಆಂಪಿಯರ್. ಸೊ ನೋಡ್ರಿ, ಇಲ್ಲಿ ಕರೆಂಟನ್ನು ಮೆಜರ್ ಮಾಡೋದಕ್ಕೆ ಆಂಪಿಯರ್ ಅನ್ನುವಂಥ SI ಯೂನಿಟ್ನ ಯೂಸ್ ಮಾಡ್ತೀವಿ. 1 ಆಂಪಿಯರ್ ಮೀನ್ಸ್ 1 ಕೂಲಮ್ ಚಾರ್ಜ್ ಇನ್ 1 ಸೆಕೆಂಡ್. 1 ಕೂಲಮ್ ಚಾರ್ಜ್ 1 ಸೆಕೆಂಡಲ್ಲಿ 1 ಕೂಲಮ್ ಚಾರ್ಜ್ ಹೋಯ್ತು ಅಂದರೆ ದಿಸ್ ಇಸ್ ದ ಗ್ರೂಪ್ ಆಫ್ 6 × 10⁻18 ಎಲೆಕ್ಟ್ರಾನ್ಸ್, ದಿಸ್ ಇಸ್ 1 ಕೂಲಮ್. ಇದಿಷ್ಟು 1 ಸೆಕೆಂಡಲ್ಲಿ ಹೋಯ್ತು ಅಂದರೆ ಅದನ್ನು 1 ಆಂಪಿಯರ್ ಕರೆಂಟ್ ಅಂತ ಕರಿತೀವಿ ನಾವು. ಸೊ ಕರೆಂಟ್ ಈಸ್ ಮೆಜರ್ಡ್ ಇನ್ ಆಂಪಿಯರ್. ಗೊತ್ತಾಗತ್ತಾ? ಸೊ ದ SI ಯೂನಿಟ್ ಆಫ್ current is ampere. So 1 ampere current is flowing through a conductor of if 1 coulomb of charge flow through it in 1 second. So that is called 1 ampere. So this is 1 ampere. And you have to know that, sir, ಹೆಂಗೆ ಗೊತ್ತಾಯ್ತು ನಿಮ್ಗೆ 1 ampere ಅಂತ, 1 ampere current ಇದೆ ಅಲ್ಲಿ ಅಂತ ಅಂದರೆ, so we have a device to measure the electric current, that is ammeter. ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡುವಂಥ ಡಿವೈಸ್ ಇದೆ, ಅದನ್ನು ನಾವು ಆಮೀಟರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಭಾಳಷ್ಟು ಟೆಕ್ನಿಕಲ್ ಟರ್ಮ್ಸ್ನ ಯೂಸ್ ಮಾಡಿದ್ವಿ ಡಿಯರ್ ಸ್ಟೂಡೆಂಟ್ಸ್. ಒನ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್. ನಾನೀಗ ಒಂದು ಕ್ವೆಶನ್ ಹೇಳ್ತೀನಿ. ಡಿಫೈನ್ ದ ಫಾಲೋಯಿಂಗ್ ಟೆಕ್ನಿಕಲ್ ಟರ್ಮ್ಸ್. ಡಿಫೈನ್ ದ ಫಾಲೋಯಿಂಗ್ ಟೆಕ್ನಿಕಲ್ ಟರ್ಮ್ಸ್. ದಟ್ ಈಸ್ ಎ ಎಲೆಕ್ಟ್ರಿಕ್ ಚಾರ್ಜ್, ಕೂಲಂಬ್, ಆಂಪಿಯರ್, ಆಮೀಟರ್, ಎಲೆಕ್ಟ್ರಿಕ್ ಕರೆಂಟ್. ಸೊ ಇವುಗಳನ್ನೆಲ್ಲ ಡಿಫೈನ್ ಮಾಡ್ಬೇಕು ನೀವು, ಅಂದರೆ ಅದೇನು ಅಂತ ಬರ್ಕೊಂಡಾಗೋದು ಒನ್ ವರ್ಡ್. ಆ್ಯಂಡ್ ಅನದರ್ ಒನ್ ಇಸ್ ಆಮೀಟರ್. ಸೊ ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಎ ಸೀರೀಸ್ ಇನ್ ಎ ಸರ್ಕ್ಯೂಟ್. ಆಮೀಟರ್ನ ನಾವು, ಆಮೀಟರ್ ಅಂತ ಒಂದು ಡಿವೈಸ್ ಇದೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನು ಯಾವಾಗಲೂ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಅಂದರೆ ಸೀರೀಸ್ ಅಂದರೆ ಏನು ಅಂತಲೂ ಹೇಳ್ಕೊಡ್ತೀನಿ, 1 by 1, ಒಂದಾದಮೇಲೆ ಒಂದರ ಪಕ್ಕ ಒಂದನ್ನು ಜೋಡಿಸೋದನ್ನು ಸೀರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ದಿಸ್ ಇಸ್ and one more question, write the formula to calculate the electric current. Write the formula to calculate the electric current. So this is about today's lesson. I hope you all understood today's introductory class about the electricity and about the electric current. In the next class we'll discuss some more concepts and we'll go into the lesson, that is electricity. So if you are having any doubts regarding today's lesson, you can ask your doubts in the group. Thank you. We will meet in the next class.